ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ ತನು ಕಿಚನ್. ನಾವು ದಿನನಿತ್ಯ ಉಪಯೋಗಿಸುವಂತಹ ಹಣ್ಣುಗಳಾಗಿರ್ಬೋದು ಅಥವಾ ತರಕಾರಿಗಳನ್ನಾಗಿರ್ಬೋದು ಅದನ್ನು ನಾವು ಫ್ರಿಜ್ಜಲ್ಲೇ ಇಟ್ಟು ಫ್ರೆಶ್ ಆಗಿ ಇಟ್ಕೋಬೇಕು ಅಂತ ಏನೂ ಇಲ್ಲ. ಇದನ್ನು ಆರಾಮಾಗಿ ನಾವು ಹೊರಗಡೆ ಕೂಡ ಇಟ್ಟು ಅದನ್ನು ಫ್ರೆಶ್ ಆಗೇ ಇಟ್ಕೋಬೋದು. ಈ ತರಕಾರಿಗಳನ್ನಾಗಿರ್ಬೋದು ಅಥವಾ ಹಣ್ಣುಗಳನ್ನಾಗಿರ್ಬೋದು ಫ್ರಿಜ್ಜಲ್ಲಿ ಇಡೋದಕ್ಕಿಂತ ಹೊರಗಡೆನೇ ಇಟ್ಟರೆ ತುಂಬ ಫ್ರೆಶ್ ಆಗಿರುತ್ತೆ, ಹಾಗೆ ನಮ್ಮ ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ಬನ್ನಿ, ಇದನ್ನು ಫ್ರಿಡ್ಜ್ ಇಲ್ದಲೇ ನಾವು ಯಾವ ರೀತಿ ಫ್ರೆಶ್ ಆಗಿ ಇಟ್ಕೋಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಲಾಸ್ಟ್ ತನಕ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಫ್ರೆಂಡ್ಸ್ ನೋಡಿ, ನಾನಿಲ್ಲಿ ವಿಡಿಯೋದಲ್ಲಿ ಏನು ಈ ತರಕಾರಿಗಳನ್ನು ತೋರಿಸ್ತಾ ಇದ್ದೀನಲ್ವಾ, ಇಷ್ಟು ತರಕಾರಿಗಳನ್ನು ನಾವು ಒಂದು 10 ದಿನ ಫ್ರಿಡ್ಜ್ ಇಲ್ಲ ಅಂದರೂ ಕೂಡ ಆರಾಮಾಗಿ ಫ್ರೆಶ್ ಆಗಿ ಇಟ್ಕೋಬೋದು. ಮೊದಲನೇದಾಗಿ ನಾವು ಮಾರ್ಕೆಟಿಂದ ಈ ರೀತಿ ತರಕಾರಿ ಹಾಗೆ ಹಣ್ಣುಗಳನ್ನು ತಂದಾಗ ಅದನ್ನು ನೀಟಾಗಿ ತೊಳಿಬೇಕು. ನೀರಿಗೆ ಸ್ವಲ್ಪ ಉಪ್ಪು ಹಾಗೆ ಅರಿಶಿನ ಹಾಕಿ ನಾವೇನು ತರಕಾರಿ ಆಗಿರ್ಬೋದು ಅಥವಾ ಹಣ್ಣುಗಳನ್ನಾಗಿರ್ಬೋದು ಅದನ್ನೆಲ್ಲ ಈ ನೀರಿಗೆ ಹಾಕ್ಬಿಟ್ಟು ಒಂದು 10 ನಿಮಿಷ ಹಾಗೆ ಬಿಡಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಅದರಲ್ಲಿ ಏನು ಕೆಮಿಕಲ್ ಇರುತ್ತೆ ಅಲ್ವಾ, ಅದೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ. 10 ನಿಮಿಷ ಆದಮೇಲೆ ಅದನ್ನು ನಾವು ನೀಟಾಗಿ ನೀರಲ್ಲಿ ತೊಳ್ಕೊಬೇಕು. ನೀವು ಯಾವುದೇ ತರಕಾರಿ ತಂದರೂ ಕೂಡ ಈ ರೀತಿ ಮಾಡ್ಕೋಬೋದು. ಆ್ಯಪಲ್ ಆಗಿರ್ಬೋದು, ಟೊಮೆಟೊ ಆಗಿರ್ಬೋದು, ಹಾಗೆ ಸೌತೆಕಾಯಿ, ಕ್ಯಾರೆಟು, ಬೀಟ್ರೋಟು ಇದನ್ನೆಲ್ಲ ನಾವು ಈ ರೀತಿ ನೀಟಾಗಿ ತೊಳೆದು ಒರೆಸಿ ಇಟ್ಕೋಬೇಕು. ಹಾಗೆ ಅದರಲ್ಲಿ ನೀರಿನ ಅಂಶ ಸ್ವಲ್ಪ ಕೂಡ ಇರಬಾರ್ದು, ಆ ರೀತಿ ನಾವು ಇಟ್ಕೋಬೇಕಾಗತ್ತೆ. ಆದಷ್ಟು ಮಾರ್ಕೆಟಿಂದ ತಂದ ತಕ್ಷಣ ಈ ರೀತಿ ತೊಳೆದು ಇಡೋದನ್ನು ನಾವು ಅಭ್ಯಾಸ ಮಾಡ್ಕೋಬೇಕಾಗುತ್ತೆ. ರಾತ್ರಿ ಟೈಮಲ್ಲಿ ಈ ರೀತಿ ತೊಳೆದು ಇಟ್ಟರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಫುಲ್ಲು ಡ್ರೈ ಆಗಿಬಿಟ್ಟಿರುತ್ತೆ. ಅವಾಗಲೇ ಕ್ಲೀನ್ ಮಾಡ್ತೀವಿ ಅಂದರೆ ಅದನ್ನು ನೀಟಾಗಿ ಕ್ಲೀನ್ ಮಾಡಿ ಯಾವುದಾದ್ರೂ ಬಟ್ಟೆ ಮೇಲೆ ಈ ರೀತಿ ಹಾಕ್ಕೋಬೇಕು. ಹಾಗೆ ಅದರಲ್ಲಿ ನೀರಿನ ಅಂಶ ಇರಬಾರ್ದು. ಹಾಗಾಗಿ ಒಂದು ಬಟ್ಟೆ ತಗೊಂಡು ಅದನ್ನು ನೀಟಾಗಿ ನಾವು ಒರೆಸ್ಕೋಬೇಕಾಗುತ್ತೆ. ನೀರಿನ ಅಂಶ ಇರಬಾರ್ದು, ಆವಾಗ ನಾವು ತುಂಬ ದಿನಗಳ ಕಾಲ ಅದನ್ನು ಫ್ರೆಶ್ ಆಗಿ ಇಟ್ಕೋಬೋದು. ತರಕಾರಿಗಳನ್ನು ತಗೋಬೇಕಾದ್ರೂ ಅಷ್ಟೇ ನಾವು ಆರಿಸಿ ತಗೋಬೇಕು. ಸುಮ್ಮನೆ ತಗೊಬಂದರೆ ಅದರಲ್ಲಿ ಹಾಳಾಗಿರೋದು ಇರುತ್ತೆ, ಹಾಗೆ ಅದು ನಮಗೆ ತುಂಬ ದಿನ ಬಾಳಿಕೆ ಬರೋದಿಲ್ಲ. ಹಾಗೆ ಟೊಮೆಟೊ ಕೂಡ ಅಷ್ಟೇ, ತುಂಬ ಹಣ್ಣಾಗಿರೋದಾಗಲಿ ಅಥವಾ ತುಂಬ ಕಾಯಿ ಇರೋದಾಗಲಿ ಈ ರೀತಿ ನಾವು ತಗೋಬಾರ್ದು. ಒಂದು ಮೀಡಿಯಮ್ ಆಗಿರುವಂಥ ಟೊಮೆಟೊಗಳನ್ನು ನಾವು ತಗೋಬೇಕಾಗುತ್ತೆ. ನೋಡಿ, ಈ ರೀತಿ ನೀಟಾಗಿ ಅದನ್ನೆಲ್ಲ ಒರೆಸಿ ಇಟ್ಕೋಬೇಕು. ಆದಷ್ಟು ನೀರಿನ ಅಂಶ ಇಲ್ಲದೆ ಇರೋ ಥರ ನಾವು ನೋಡ್ಕೋಬೇಕಾಗುತ್ತೆ. ಹಾಗೆ ಟೊಮೆಟೊ ತುಂಬ ದಿನ ಹಾಳಾಗಬಾರ್ದು ಅಂದರೆ ಈ ರೀತಿ ಬೋರಲ್ಲಾಗಿ ಅದನ್ನು ಇಡಬೇಕು. ಅದ್ರ ಮೇಲ್ಗಡೆ ಏನು ರೌಂಡ್ ಇರುತ್ತೆ ನೋಡಿ, ಅದನ್ನು ಬೋರಲ್ ಮಾಡಿ ಇಟ್ಟರೆ ಹಾಳಾಗೋದಿಲ್ಲ ಅಷ್ಟು ಬೇಗ. ಹಾಗೆಯೇ ಟೊಮೆಟೊಗಳನ್ನು ನಾವು ನೋಡ್ತಾ ಇರಬೇಕಾಗುತ್ತೆ. ಒಂದು ಟೊಮೆಟೊ ಏನಾದರೂ ಹಾಳಾದರೆ ಫುಲ್ ಟೊಮೆಟೊಗಳೆಲ್ಲ ಹಾಳಾಗೋ ಚಾನ್ಸ್ ಇರುತ್ತೆ. ಹಾಗಾಗಿ ತುಂಬ ಹಣ್ಣಾಗಿರುವಂಥ ಟೊಮೆಟೊಗಳನ್ನು ನೋಡಿ ಅದನ್ನು ನಾವು ತೆಗೆದು ಯೂಸ್ ಮಾಡ್ಕೋಬೇಕು. ಫ್ರೆಂಡ್ಸ್ ನೋಡಿ, ನಾನಿಲ್ಲಿ ಆ್ಯಪಲ್ ತೋರಿಸ್ತಾ ಇದ್ದೀನಲ್ವ, ಇದಕ್ಕೆ ಕೂಡ ನಾನು ಅರಿಶಿನ ಹಾಗೆ ಉಪ್ಪೆಲ್ಲ ಹಾಕಿ ನೀಟಾಗಿ ತೊಳೆದು ನಾನು ಒರೆಸಿ ಇಟ್ಟಿದ್ದೀನಿ. ಆದರೂ ಕೂಡ ಇದರಲ್ಲಿ ನೋಡಿ ಯಾವ ರೀತಿ ಇದೆ ಕೆಮಿಕಲ್. ನೀವು ಕೂಡ ಹಾಗೆ ಮಾರ್ಕೆಟಿಂದ ತಂದಾಗ ಡೈರೆಕ್ಟಾಗಿ ಆ್ಯಪಲ್ನ ತಿನ್ನೋದಕ್ಕಿಂತ ಮುಂಚೆ ಈ ರೀತಿ ಒಂದ್ಸಲ ಟೆಸ್ಟ್ ಮಾಡಿ. ಅದರಲ್ಲೇನೋ ವ್ಯಾಕ್ಸ್ ಥರ ಹಾಕಿರ್ತಾರೆ. ತುಂಬ ದಿನ ಬಾಳಿಕೆ ಬರಬೇಕು, ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿ ಎಲ್ಲ ಮಾಡಿರ್ತಾರೆ. ಇದನ್ನು ನಾವು ಡೈರೆಕ್ಟಾಗಿ ತಿಂದರೆ ನಮ್ಮ ಹೆಲ್ತಿಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಹಾಗೆ ಮಕ್ಕಳು ಕೂಡ ಒಂದೊಂದ್ಸಲ ಇಡೀನೇ ಬೇಕು ಅಂತ ಹಾಗೇ ತಿಂತಿರ್ತಾರೆ. ತುಂಬಾ ಡೇಂಜರ್ ಇದೆಲ್ಲ. ಆದಷ್ಟು ಈ ರೀತಿ ಟೆಸ್ಟ್ ಮಾಡಿ. ಈ ರೀತಿ ಏನಾದರೂ ಇದ್ದರೆ ಅದರ ಸಿಪ್ಪೆ ಎಲ್ಲ ತೆಗೆದು ಬಿಟ್ಟು ನಾವು ತಿನ್ನೋದು ತುಂಬಾ ಒಳ್ಳೆಯದು. ಫ್ರೆಂಡ್ಸ್ ನೋಡಿ, ತರಕಾರಿಗಳನ್ನೆಲ್ಲ ಚೆನ್ನಾಗಿ ತೊಳೆದು ಆದಮೇಲೆ ಅದನ್ನು ಚೆನ್ನಾಗಿ ಡ್ರೈ ಮಾಡ್ಕೋಬೇಕು. ಅಂದರೆ ನೀರಿನ ಅಂಶ ಇರಬಾರ್ದು. ಮತ್ತು ಒಂದು ಬಟ್ಟೆನ ಈ ರೀತಿ ಹಾಕ್ಕೋಬೇಕಾಗುತ್ತೆ. ಕಾಟನ್ ಬಟ್ಟೆ ಆದರೆ ತುಂಬ ಒಳ್ಳೆಯದು. ಈ ರೀತಿ ಹಾಕಿ ಅದಕ್ಕೆ ನೀವು ತಂದಿರುವಂಥ ತರಕಾರಿಗಳನ್ನೆಲ್ಲ ಅದ್ರ ಮೇಲೆ ಈ ರೀತಿ ಜೋಡಿಸಿ ಇಟ್ಕೋಬೇಕು ಸಪ್ರೇಟಾಗಿ. ಹಾಗೆ ಸೌತೆಕಾಯಿ ಏನು 10 ದಿನಗಳ ತನಕ ಬರಲ್ಲ, ಒಂದು 5 ದಿನ ಬರುತ್ತೆ, ಆಮೇಲೆ ಬೆಂಡಾಗುತ್ತೆ. ಸೌತೆಕಾಯಿನ ಬೇಕಾದರೆ ಒಂದು 5 ದಿನ ಈ ರೀತಿ ಇಟ್ಟು ಮತ್ತೆ ನೀವು ಫ್ರಿಜ್ಜಲ್ಲಿ ಇಟ್ಕೋಬೋದು. ಆದರೆ ಬಾಕಿ ತರಕಾರಿಗಳೇನಿದೆ, ಬೀನ್ಸ್ ಆಗಿರ್ಬೋದು, ಕ್ಯಾರೆಟು ಹಾಗೆ ಬೀಟ್ರೋಟು
ಇದೆಲ್ಲ ಒಂದು 10 ದಿನ ಬರುತ್ತೆ ನಮಗೆ. ಬೆಂಡೆಕಾಯಿ, ಹೀರೆಕಾಯಿ ಇದನ್ನೆಲ್ಲ ನಾವು ಈ ರೀತಿಯಾಗಿ ಇಟ್ಕೋಬೋದು. ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಜೋಡಿಸಿ ಆದಮೇಲೆ ಇದ್ರ ಮೇಲ್ಗಡೆ ಒಂದು ಬಟ್ಟೆನ ನಾವು ಹಾಕ್ಕೋಬೇಕು. ಅದು ಕೂಡ ಕಾಟನ್ ಬಟ್ಟೆ ಆಗಿದ್ರೆ ಒಳ್ಳೆಯದು. ನೋಡಿ ಈ ರೀತಿ ಹಾಕಬೇಕು. ಹಾಗೆ ಹೊರಗಡೆ ಈ ತರಕಾರಿಗಳೇನೋ ಕಾಣಿಸ್ಬಾರ್ದು. ಅದ್ರ ಮೇಲೆ ಈ ರೀತಿ ಸ್ವಲ್ಪ ನೀರನ್ನು ಚುಮ್ಸ್ಕೊಳ್ಳಿ. ಈ ಬಟ್ಟೆ ದಪ್ಪ ಇದೆ, ಹಾಗಾಗಿ ನಾನು ನೀರನ್ನು ಈ ರೀತಿ ಹಾಕೊಳ್ತಾ ಇದ್ದೀನಿ. ಬಟ್ಟೆ ತೆಳು ಇದ್ದರೆ ಅದನ್ನು ಸ್ವಲ್ಪ ನೀರಿಗೆ ಹಾಕಿ ಚೆನ್ನಾಗಿ ಹಿಂಡಿ, ಅಂದರೆ ನೀರಿನ ಅಂಶ ಇರಬಾರ್ದು ಸ್ವಲ್ಪ ಕೂಡ, ಆ ರೀತಿ ನೀಟಾಗಿ ಹಿಂಡ್ಬಿಟ್ಟು ಅದನ್ನು ನಾವು ಈ ತರಕಾರಿಗಳ ಮೇಲೆ ಹಾಕಬೇಕು. ಈ ರೀತಿ ನಾವು ದಿನ ಮಾಡಬೇಕಾಗುತ್ತೆ. ದಿನ ಬೆಳಿಗ್ಗೆ ಅಂದರೆ ದಪ್ಪ ಬಟ್ಟೆ ಆದರೆ ಮೇಲ್ಗಡೆ ನೀರು ಸ್ವಲ್ಪ ಚುಮುಕ್ಸಿ, ಹಾಗೆ ತೆಳು ಬಟ್ಟೆ ಆದರೆ ಸ್ವಲ್ಪ ನೀರಲ್ಲದ್ದಿ ಅದನ್ನು ಚೆನ್ನಾಗಿ ಹಿಂಡ್ಬಿಟ್ಟು ತರಕಾರಿ ಮೇಲೆ ಹಾಕ್ಕೊಂಡ್ರೆ ಆಯಿತು. ಹಾಗೆ ಟೊಮಾಟೊ, ಈರುಳ್ಳಿ, ಬೆಳ್ಳುಳ್ಳಿ ಹಾಗೆ ಫ್ರೂಟ್ಸು ಇದಕ್ಕೆಲ್ಲ ಫ್ರಿಡ್ಜ್ ಅಗತ್ಯನೇ ಇಲ್ಲ. ಅದ್ರಲ್ಲಿ ನಾವು ಇಡೋ ಅವಶ್ಯಕತೆನೇ ಇರೋದಿಲ್ಲ. ಆರಾಮಾಗಿ ಈ ರೀತಿ ಹೊರಗಡೆ ಕೂಡ ಇಟ್ಕೋಬೋದು. ಹಾಗೆ ಬಾಳೆಹಣ್ಣು ಮಾತ್ರ ಒಂದು 3-4 ದಿನಕ್ಕೆ ತುಂಬ ಹಣ್ಣಾಗಿಬಿಡುತ್ತೆ. ಹಾಗಾಗಿ ತುಂಬ ಹಣ್ಣಾಗಿರೋ ಬಾಳೆಹಣ್ಣನ್ನು ತರಕ್ಕೆ ಹೋಗ್ಬೇಡಿ. ಒಂದು ಮೀಡಿಯಮ್, ಹಣ್ಣು ಕೂಡ ಅಲ್ಲ ಕಾಯಿ ಕೂಡ ಅಲ್ಲ, ಆ ಥರ ಹಣ್ಣುಗಳನ್ನು ತಂದರೆ ಈ ರೀತಿ ಒಂದು ಪ್ಲಾಸ್ಟಿಕ್ ಕವರ್ ಏನಿರುತ್ತೆ ಅದರಲ್ಲಿ ರ್ಯಾಪ್ ಮಾಡ್ಕೋಬೇಕು. ಒಂದು ರಬ್ಬರ್ ಬಣ್ಣ ಈ ರೀತಿ ಹಾಕಿದ್ರೆ ಒಂದು 5 ದಿನ ಅದು ತುಂಬ ಕಲ್ಲರ್ ಆಗೋದಿಲ್ಲ, ಹಾಗೇ ಇರುತ್ತೆ, ಹಾಳಾಗೋದಿಲ್ಲ. ಈ ರೀತಿ ಮಾಡಿಬಿಟ್ಟು ನಾವು ಇಡೋದ್ರಿಂದ ಒಂದು 10 ದಿನಗಳ ಕಾಲ ಈ ತರಕಾರಿಗಳನ್ನಾಗಿರ್ಬೋದು, ಹಣ್ಣುಗಳನ್ನಾಗಿರ್ಬೋದು ನಾವು ಇಟ್ಕೋಬೋದು. ಆ್ಯಪಲ್ ಕೂಡ ಹಾಗೆ ಒಂದು 10-15 ದಿನ ನಾವು ಹೊರಗಡೆ ಆರಾಮಾಗಿ ಇಟ್ಕೋಬೋದು. ನಿಂಬೆ ಹಣ್ಣಾಗಿರ್ಬೋದು, ಶುಂಠಿ ಇದನ್ನೆಲ್ಲ ಒಂದು 10 ದಿನ ಆರಾಮಾಗಿ ಈ ರೀತಿಯಾಗಿ ಇಟ್ಕೋಬೋದು. ಶುಂಠಿ ಕೂಡ ಒಂದು ಸಪ್ರೇಟಾಗಿ ಮರಳು ಬರುತ್ತೆ ನೋಡಿ, ಅದನ್ನು ಹಾಕಿ ಒಂದು ಡಬ್ಬದಲ್ಲಿ ಹಾಕಿಟ್ರೆ ಒಂದು ತಿಂಗಳ ತನಕ ಅದೇನೂ ಆಗೋದಿಲ್ಲ. ಹಾಗೆ ಸೊಪ್ಪು ಕೂಡ ಹಾಗೆ, ಇದನ್ನು ಕೂಡ ಫ್ರೆಶ್ ಆಗಿ ಇಟ್ಕೋಬೋದು. ಈ ರೀತಿ ಏನಾದರೂ ಕಂಟೈನರ್ಗಳಿದ್ದರೆ ಅದರೊಳಗಡೆ ಈ ರೀತಿ ಹಾಕಿಬಿಟ್ಟು ಸ್ವಲ್ಪ ಬೇರೆಲ್ಲ ಇರಬೇಕು ಅದಕ್ಕೆ, ಅದರೊಳಗಡೆ ಸ್ವಲ್ಪ ನೀರನ್ನು ಈ ರೀತಿ ಹಾಕಿಟ್ರೆ ನೋಡಿ ಒಂದು ವಾರ ನಿಮಗೆ ಹಾಳಾಗೋದೇ ಇಲ್ಲ, ಚೆನ್ನಾಗಿ ಫ್ರೆಶ್ ಆಗಿರುತ್ತೆ. ಆದರೆ ಅದರಲ್ಲಿರೋ ನೀರನ್ನು ಚೇಂಜ್ ಮಾಡ್ತಾ ಇರಬೇಕು. ಡೈಲಿ ಅದರಲ್ಲಿರೋ ನೀರನ್ನು ಚೇಂಜ್ ಮಾಡಿಕೊಂಡ್ರೆ ಕೊತ್ತಂಬರಿ ಸೊಪ್ಪಾಗಿರ್ಬೋದು, ಪುದೀನ ಅದನ್ನು ಕೂಡ ಆ ರೀತಿ ಇಟ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ, ನೋಡೋದಕ್ಕೆ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಸ್ವಲ್ಪ ಜಾಗ ಬೇಕಾಗುತ್ತೆ. ಈ ದ್ರಾಕ್ಷಿಗಳಿದ್ರೆ ಕೂಡ ಹಾಗೆ, ಅದನ್ನು ಕೂಡ ಈ ರೀತಿ ಇಟ್ಟು ನೀವು ತಿನ್ನಬೇಕು ಅನ್ನಿಸ್ದಾಗ ಅದನ್ನು ನೀಟಾಗಿ ಸ್ವಲ್ಪ ಉಪ್ಪೆಲ್ಲ ಹಾಕಿ ತೊಳೆದು ತಿಂದರೆ ಇದು ಕೂಡ ಫ್ರೆಶ್ ಆಗಿ ಚೆನ್ನಾಗೇ ಇರುತ್ತೆ. ನಾವು ಈ ತರಕಾರಿಗಳನ್ನು, ಫ್ರೂಟ್ಸ್ಗಳನ್ನೆಲ್ಲ ತೊಗೊಂಡೋಗಿ ಆ ಫ್ರಿಜ್ಜಲ್ಲಿ ಇಟ್ಬಿಟ್ಟಿರ್ತೀವಿ. ನಾವು ಇಟ್ಟಿರೋದು ನಮಗೆ ನೆನಪೇ ಇರೋದಿಲ್ಲ, ಅದರಲ್ಲಿ ಎಷ್ಟು ಹಾಳಾಗುತ್ತೆ. ಹಾಗೆ ನಮಗೊಂದು ಐಡಿಯಾ ಕೂಡ ಬರೋದಿಲ್ಲ ಯಾವ ತರಕಾರಿನಲ್ಲಿ ಇವತ್ತು ಏನೇನು ಮಾಡಬೇಕು ಅನ್ನೋದು. ಸೊ ಅದ್ರ ಬದಲಾಗಿ ನಮಗೆ ಕಣ್ಣಿಗೆ ಕಾಣೋ ಥರ ಹೀಗೆ ಮುಂದೆನೇ ಇದ್ದರೆ ನಮಗೆ ಕೂಡ ಒಂದು ಐಡಿಯಾ ಬರುತ್ತೆ ಇವತ್ತು ಯಾವ್ಯಾವ ಅಡುಗೆನ ಮಾಡ್ಬೋದು ಅನ್ನೋದು. ಇದನ್ನೆಲ್ಲ ನೋಡಿ ಫ್ರಿಜ್ಜಲ್ಲಿಡೋ ಅಗತ್ಯನೇ ಇಲ್ಲ, ಆರಾಮಾಗಿ ನಾವು ಈ ರೀತಿ ಇಟ್ಟು ಇದನ್ನು ಯೂಸ್ ಮಾಡ್ಕೋಬೋದು. ಹಾಗೆ ಮಕ್ಕಳಿಗೆ ಕೂಡ ಇದು ಕಾಣ್ತಾ ಇರುತ್ತೆ, ಅವರು ಕೂಡ ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಅದೇ ಫ್ರಿಜ್ ಒಳಗಡೆ ಇದ್ದರೆ ಅವ್ರಿಗೆ ಗೊತ್ತಿರಲ್ಲ ಎಲ್ಲೇನಿರುತ್ತೆ ಅಂತ, ನಾವು ನಮ್ಮ ಲೈಫಲ್ಲೇ ಬ್ಯುಸಿಯಾಗಿಬಿಟ್ಟಿರ್ತೀವಿ. ಅದೇ ಕಣ್ಣಿಗೆ ಕಾಣೋ ಥರ ಈ ರೀತಿ ಇದ್ದರೆ ಅವರು ಕೂಡ ತೊಗೊಂಡು ತಿಂತಾರೆ, ಇಲ್ಲ ಕೇಳ್ತಾರೆ. ಹಾಗೆ ಫ್ರೂಟ್ಸ್ ಜೊತೆ ಅವರಿಗೆ ಕ್ಯಾರೆಟ್ಗಳನ್ನು ಕೊಡ್ಬೋದು, ಹಾಗೆ ಸೌತೆಕಾಯಿಗಳನ್ನು ಕೊಡ್ಬೋದು. ಈ ರೀತಿ ಮಾಡೋದ್ರಿಂದ ಅವರ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ನೋಡಿದ್ರಲ್ವಾ, ಈ ರೀತಿ ನಾವು ಫ್ರೂಟ್ಸ್ಗಳನ್ನಾಗಿರ್ಬೋದು, ತರಕಾರಿಗಳನ್ನಾಗಿರ್ಬೋದು ಫ್ರಿಡ್ಜ್ ಇಲ್ಲ ಅಂದರೂ ಕೂಡ ಫ್ರೆಶ್ ಆಗೇ ಇಟ್ಕೋಬೋದು. ಅಂದರೆ ಫ್ರಿಡ್ಜ್ ಯೂಸೇ ಇಲ್ಲ ಅಂತ ನಾನೇನು ಹೇಳ್ತಾ ಇಲ್ಲ, ಬಟ್ ಫ್ರಿಡ್ಜ್ ಬೇಕಾಗುತ್ತೆ. ಹಾಲಿಡೋದಕ್ಕಾಗಿರ್ಬೋದು ಅಥವಾ ಮೊಸರಿಡೋದಕ್ಕಾಗಿರ್ಬೋದು ಅಥವಾ ಕೆಲವು ಐಟಮ್ಗಳಿಗೆಲ್ಲ ಫ್ರಿಡ್ಜ್ ಬೇಕೇ ಬೇಕು. ಆದರೆ ಈ ರೀತಿ ಫ್ರೂಟ್ಸ್ಗಳಾಗಿರ್ಬೋದು ಅಥವಾ ತರಕಾರಿಗಳಾಗಿರ್ಬೋದು ಇದನ್ನೆಲ್ಲ ನಾವು ಫ್ರಿಜ್ಜಲ್ಲಿಡೋ ಅವಶ್ಯಕತೆನೇ ಇಲ್ಲ. ಇದು ಫ್ರಿಜ್ಜಲ್ಲಿಟ್ಟರೂ ಕೂಡ 10 ದಿನದ ಮೇಲ್ಗಡೆ ನಮಗೆ ಉಪಯೋಗಕ್ಕೆ ಬರೋದಿಲ್ಲ. ಹಾಗೆ ಅದನ್ನು ಯೂಸ್ ಮಾಡೋ ಅಂಥ ಐಡಿಯಾ ಕೂಡ ನಮಗೆ ಒಂದೊಂದು ಸಲ ಮರ್ತೋಗ್ಬಿಡುತ್ತೆ. ಅಂದರೆ ಫ್ರಿಜ್ಜಲ್ಲಿ ಏನೇನು ಇಟ್ಟಿರ್ತೀವಿ ಅನ್ನೋದೇ ನಮಗೆ ಗೊತ್ತಾಗಿರಲ್ಲ. ಬಟ್ ಈ ಥರ ಮುಂದೆ ಇದ್ದಾಗ ನಾವು ಅದನ್ನು ನೀಟಾಗಿ ಯೂಸ್ ಮಾಡ್ಕೋಬೋದು. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.